ಸರ್ ಪಿ ಡಿ ಒ ಅವರಾ? ನಮಸ್ಕಾರ ಸರ್, ಬನ್ನಿ ಸರ್ ಒಂದು ನಿಮಿಷ. ನಮಸ್ಕಾರ, ನನ್ನ ಹೆಸರು ಬಳಗಾರ ಅಂತ ನಿಮ್ಮ ವಾಣಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇದ್ದೀನಿ ಸರ್. ಓಕೆನಾ ಸರ್? ನಿಮ್ಮಲ್ಲಿ ಬೀದಿ ದೀಪಗಳು ಏನಕ್ಕೆ ಸರ್ ಉರಿಯುತ್ತೆ? ಬೀದಿ ದೀಪಗಳು ಏನಕ್ಕೆ ಉರಿಯುತ್ತೆ? ಬೀದಿ ದೀಪಗಳು ಕತ್ಲಲ್ಲಿ ಇರೋಂಥ ಕಡೆ ರಾತ್ರಿ ಹೊತ್ತು ಬೆಳಕು ಕೊಡೋದಕ್ಕೆ ಉರಿಯುತ್ತೆ. ಹಗಲೊತ್ತಲ್ಲಿ ಹಗಲೊತ್ತಲ್ಲಿ ಆಫ್ ಮಾಡ್ತೀವಿ. ಕಂಪಲ್ಸರಿನಾ? ಎಲ್ಲ ಕಡೆ ಆಫ್ ಆಗಿದೆಯಾ? ಎಲ್ಲ ಕಡೆ ಆಫ್ ಆಗಿದೆ, ಕೆಲವೊಂದು ಕಡೆ ಚೆಕ್ ಮಾಡಬೇಕು. ಪ್ರಾಬ್ಲಮ್ ಇರೋ ಕಡೆ ಏನೋ ಇದಾಗಿರುತ್ತೆ ಬೈ ಮಿಸ್ಟೇಕ್. ಅಂದ್ರೆ ಇವತ್ತಾಗಿದೆ ಅಂತನಾ ಫಸ್ಟ್ ಇಂದನ ಆಗಿದೆ ಅಂತನಾ? ಇವತ್ತಾಗಿರ್ಬೇಕು. ರೆಗ್ಯುಲರ್ ಉರಿಯಲ್ಲ? ಇಲ್ಲ. ತೋರಿಸಿದ್ರೆ ಸರ್? ರೆಗ್ಯುಲರ್ ಆಗಿ ಏನು ಉರಿತಿಲ್ಲಪ್ಪ. ನಾನು ತೋರಿಸ್ತೀನಿ. ಆಯ್ತು. ಈಗ ಕರ್ನಾಟಕದ ಏನ್ ಸಮಾಚಾರ ಅಂದ್ರೆ? ಈಗ ಏನ್ ಹೇಳಿ ನಿಮ್ದು ಸಮಸ್ಯೆ? ಏನ್ ನಮ್ದೇನ್ ರೀ, ನಮ್ದೇ ಸಮಸ್ಯೆ ರೀ ಕೇಳಕ್ ಬಂದಿರೋದು. ಇದರೆಲ್ಲ ಮಾತಾಡಕ್ ಹೋಗ್ಬೇಡಿ ನೀವು. ಆಯ್ತು, ಈಗ ಎಲ್ಲಿ ಸಮಸ್ಯೆ ಇದೆ? ಎಲ್ಲ ಕಡೆನೂ ತೋರಿಸ್ತೀನಿ ಬನ್ನಿ. ಆಯ್ತು ಆಯ್ತು, ಒಳ್ಳೇದು. ಈಗ ಏನ್ ಒಳ್ಳೇದು? ಒಳಗೆ ಇವಾಗ ಅಲ್ಲಲ್ಲ ಮಾಡಿ. ಹಲೋ ಸಾಹೇಬ್ರೆ, ಬನ್ನಿ ಇಲ್ಲಿ. ಏನ್ ಕೆಲ್ಸ ಇದೆ? ನಾವು ಕೆಲ್ಸದ ಮೇಲೆ ಬಂದಿರೋದು. ಏನ್ ನಿಮ್ಮನ್ನ ಕುಶಲಪರಿ ಕೇಳಕ್ ಬಂದಿಲ್ಲ ಇಲ್ಲಿ. ನಿಮ್ ಪ್ಯಾಕೆಟ್ ಇಂದ ದುಡ್ಡು ಕಟ್ಟಿ ಗೊತ್ತಾಗುತ್ತೆ ನಿಮ್ಗೆ. ನಿಮ್ ಪಂಚಾಯತಿನ ನೆಟ್ಗಿಟ್ಕೊಂಡಿಲ್ಲ ನೀವು. ಕೆಲ್ಸ ಯಾರಿಗಿಲ್ಲ ಹೇಳಿ? ಎಲ್ಲರಿಗೂ ಕೆಲ್ಸ ಇದೆ ರೇ ಸ್ವಾಮಿ. ನಿಮ್ಮನ್ನ ಭಿಕ್ಷೆ ಕೇಳಕ್ ಬಂದಿಲ್ಲ, ಏನ್ ಕೆಲ್ಸಕ್ಕೆ? ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದೀವಿ, ನೀವು ಜವಾಬ್ದಾರಿತ ಅಧಿಕಾರಿಯಾಗಿ ಉತ್ತರ ಕೊಡಿ. ಏನ್ ಹೇಳ್ ಕೆಲ್ಸ ಇದೆ ನೀವು? ಏನ್ ಭಿಕ್ಷೆ ಬೇಡಕ್ ಬಂದಿದ್ಯಾ ನಿಮ್ಮ ಹತ್ರ? ಕರ್ನಾಟಕದ ಪ್ರತಿ ಪಿಡಿಒನ ಹಣೆ ಬರ ಇದು. ಇದು ಪಂಚಾಯಿತಿಯ ಪರಿಸ್ಥಿತಿ. ಒಬ್ಬ ಪಿಡಿಒ ನಿಂತ್ಕೊಂಡು ಉತ್ತರ ಕೊಡಲ್ಲ. ನಿಮ್ಮಿಂದ ಈ ಗ್ರಾಮಗಳು ಉತ್ತರ ಆಗುತ್ತೆ. ಅದನ್ನ ನಂಬ್ಕೊಂಡ ಕಡೆ ರಾಜಕಾರಣಿಗಳು ಮಾತಾಡ್ತಾರೆ. ನೆಟ್ಗೆ ನಿಮ್ಮ ಒಂದು ಆಫೀಸ್ ಮುಂದ್ಗಡೆ ಇರೋ ಒಂದು ಕಸ ಕುಡ್ದಾಗ ನೆಟ್ಗಿಲ್ಲ ಇಲ್ಲಿ. ಸ್ವಾಮಿ, ಪ್ರತಿ ಪಂಚಾಯತಿ ಪರಿಸ್ಥಿತಿ ಇದೆ ರೀ. ನಾನ್ ತೋರಿಸ್ತೀನಿ ಬರ್ರಿ. ಧರ್ಮಪುರದ ತೋರಿಸ್ತೀನಿ ಬರ್ರಿ. ಇವಾಗ ತಾವ್ಯಾರು? ನೀವು ಮೆಂಬರಾ? ಕರೆಕ್ಟ್ ತಾನೆ, ನೀವು ಮೆಂಬರ್ ತಾನೆ. ನಿಮ್ ಜವಾಬ್ದಾರಿ ಏನು? ನಿಮ್ ಪಿ ಡಿ ಒ ಮಾತಾಡೋ ರೀತಿನೇ ಇದು? ನಮ್ ಕೆಲಸ ಮಾಡಕ್ರಿ ಇರೋದವ್ರು. ನಾವು ಕಟ್ಟೋ ತೆರಿಗೆ ದುಡ್ಡಿಂದ ಸಂಬಳ ತಗೊಂತಿರೋದವ್ರು. ಸ್ವಾಮಿ, ನಿಮ್ಮಲ್ಲಿ ಬೀದಿ ದೀಪ ಉರಿತಾ ಇದೆಯಾ ಉರಿತಾ ಇಲ್ವಾ? ಬಲ್ಪ್ಗಳು ಹಾಕಿರೋದಲ್ಲ, ಡೇ ಹೊತ್ತಲ್ಲಿ ಬೀದಿ ದೀಪಗಳು ಉರಿತಾ ಇದೆಯಾ ಉರಿತಾ ಇಲ್ವಾ? ಎಲ್ಲ ಊರಾಗ ಉರಿತಾ ಇದೆ. ಬನ್ನಿ, ನಾನು ತೋರಿಸ್ತೀನಿ. ಬನ್ನಿ, ನನ್ನ ಜೊತೆಲಿ ಕೂತ್ಕೊಳ್ಳಿ. ಯಾರು ಕರೆಂಟ್ ಬಿಲ್ ನೀವು ಕಟ್ತೀರಾ? ಮೆಂಬರ್ಗಳು ಕಟ್ತೀರಾ? ಇಲ್ಲ ನಿಮ್ ಪಿ ಡಿ ಒ ಕಟ್ತಾರಾ? ಯಾರು ಕಟ್ತಾರೆ ಸ್ವಾಮಿ? ಯಾರು ದುಡ್ಡು ಅಂತ ಈ ತರ ಬಳಸ್ತಾ ಇದೀರಿ? ಏನಿಲ್ಲ ಅಂದ್ರೆ ನಿಮ್ ಪಿ ಡಿ ಒ ಹತ್ರ ವಸೂಲಿ ಬಂದಿದೀವ ಇಲ್ಲಿ. ನೀವೆಲ್ಲ ಗ್ರಾಮ ಮಟ್ಟದಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿ ಏನ್ ಮಾಡ್ತಾ ಇದೀರಿ? ಏನ್ ನಿಮ್ಮ ಹೆಸರು? ದೇವರಾಜ್ ಅವರು. ಏನ್ ಮಾಡ್ತಾ ಇದೀರಿ ಸರ್? ನಿಮ್ ಊರಿನ ಮೇಲೆ ಅಭಿಮಾನ ಇಲ್ವಾ ನಿಮ್ಗೆ? ಇಲ್ಲಿ ಇಲ್ಲಿಂದ ಒಂದ್ 20 ಮನೆ ದಾಟದ್ಮೇಲೆ ಮೋರಿ ಹಾಕಿಲ್ಲ? ಯಾವ ಊರವ್ರಾದ್ರೇನ್ ಸರ್? ಓಡಾಡ್ತಿರ್ತಾನೆ ಇಲ್ಲಿ. ಮುಂದಕ್ಕೆ ಯಾಕಿಲ್ಲ ಮೋರಿ? ಯಾರು ಕೇಳೋರು? ಮಳೆ ನೀರು ಕಾಲುವೆನೇ ಇಲ್ವಲ್ಲ ಸರ್? ಚರಂಡಿ ಬನ್ನಿ, ನಾನ್ ತೋರ್ಸ್ಲಾ? ಬರ್ತೀರಾ? ಇಲ್ಲ ನಿಮ್ ಪಿಡಿಒ ಕರ್ಕ ಬರ್ರಿ, ನಾನ್ ತೋರಿಸ್ತೀನಿ. ಇವಾಗ ಚರಂಡಿ ಇಲ್ದಿರೋದು ನಾನ್ ತೋರಿಸ್ತೀನಿ, ಖಂಡಿತವಾಗ್ಲೂ ತೋರಿಸ್ತೀನಿ. ಬರ್ತೀರಾ ನನ್ನ ಜೊತೆಲಿ? ನಾನ್ ತೋರಿಸ್ತೀನಿ ಸಾಹೇಬ್ರ. ಇವಾಗ ಚರಂಡಿ ಇಲ್ದಿದ್ ನಾನ್ ತೋರಿಸ್ತೀನಿ. ನಾನ್ ತೋರಿಸಿಲ್ಲ ಅಂದ್ರೆ ನಾನು ತಪ್ಪಿಕಸ್ತ ನಿಮ್ಮನ್ನು ಕ್ಷಮೆ ಕೇಳಿ ಹೋಗ್ತೀನಿ ಇಲ್ಲಿಂದ. ದುರಂಕಾರ ದರ್ಪ ಇರೋ ಅಧಿಕಾರಿಗಳು ಇರೋವರೆಗೂ ಪಂಚಾಯತಿ ಉದ್ಧಾರ ಆಗಲ್ಲ. ಬರ್ದಿಟ್ಕೊಳ್ಳಿ. ಅವನ್ ಯಾವನಾದ್ರಾಗಿಲ್ಲ ಅಧಿಕಾರಿ. ಫಸ್ಟ್ ಜನಸೇವೆ ಮಾಡ್ಬೇಕಂತ ಬರ್ಬೇಕು, ದುಡ್ಡು ಬರೋದಲ್ಲ. ದುರಂಕಾರ ತೋರಿಸೋ ಅಧಿಕಾರಿಗಳಿಂದ ನಿಮ್ ಊರು ಉದ್ಧಾರ ಆಗಲ್ಲ, ತಿಳ್ಕೊಬಿಡಿ. ನೀವು ಪಂಚಾಯತಿ ಮೆಂಬರ್ಗಳು, ಅಧ್ಯಕ್ಷರುಗಳು ಏನ್ ಮಾಡ್ತಾ ಇದೀರಿ? ತಹಸೀಲ್ದಾರರುಗಳು ಯಾರನ್ನ ಉದ್ಧಾರ ಮಾಡ್ತಾ ಇದೀರೋ ಒಂದು ಅರ್ಥ ಆಗ್ತಿಲ್ಲ. ಕೋಟಿ ಕೋಟಿ ದುಡ್ಡು ಬರ್ತಾ ಇದೆ ಇವತ್ತು ಪಂಚಾಯತಿಗಳಿಗೆ. ಒಬ್ಬ ಜವಾಬ್ದಾರಿತ ಅಧಿಕಾರಿ ಈ ರೇಂಜ್ ಅಲ್ಲಿ ಮಾತಾಡ್ತಾನೆ. ಇದು ಒಬ್ಬ ಅಧಿಕಾರಿಯ ಒಂದು ರೀತಿ. ಏನ್ ಭಿಕ್ಷೆಗಳ ಬಂದಿದೀವ ಸ್ವಾಮಿ? ನಿಮ್ಮನ್ನ ಹೇಳ್ ಕಳ್ಸ್ರಿ ಅವ್ರು. ನನಗೆ
ಕಟ್ರಿ ನಿಮ್ ಪ್ಯಾಕೆಟ್ಗಳಿಂದ ದುಡ್ಡುಗಳು ಕಟ್ಟಿದ್ರೆ ಗೊತ್ತಾಗುತ್ತೆ. ನಿಮ್ ಮನೇಲಿ 10 ಯೂನಿಟ್ ಜಾಸ್ತಿ ಬರ್ಲಿ, ಅವಾಗ ಗೊತ್ತಾಗುತ್ತೆ ನಿಮ್ ನೋವು. 200 ರೂಪಾಯಿ ಕರೆಂಟ್ ಬಿಲ್ ಜಾಸ್ತಿ ಕಟ್ಟಿ ಗೊತ್ತಾಗುತ್ತೆ. ಕಟ್ಟಲ್ವಲ್ಲ ಯಾರೋ ಅಪ್ಪನ ದುಡ್ಡು, ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಮಾಡ್ರಿ. ಸ್ವಾಮಿ, ಸರ್ಕಾರ ಫ್ರೀ ಮಾಡಿದ್ದಾರೆ, ಟ್ಯಾಕ್ಸ್ ಯಾರು ಕಟ್ತಾರೆ? ಸರ್ಕಾರ ಫ್ರೀ ಮಾಡಿದೆ ಕರೆಕ್ಟು, ದುಡ್ಡು ಯಾರ್ದು ಹೋಗ್ತಾ ಇರೋದು? ಯೋಚನೆ ಮಾಡಿ ಒಂದ್ ನಿಮಿಷ. ಮತ್ತೆ ನೀವು ಸರ್ಕಾರ ಕಟ್ಟುತ್ತೆ ಅಂದ್ರೆ ಸರ್ಕಾರ ಏನು ಹುಟ್ಟಾಗ್ತಾ ಇದೆ ದುಡ್ಡನ್ನ? ಅದೇ ಸರ್, ಅದೇನು ಕೇಳ್ರಿ ಅದನ್ನ. ಯಾನ್ ಕೇಳೋಣ ಸರ್? ಅಧಿಕಾರಿ ಹೋಗಿ ಒಳಗಡೆ ಕೂತ್ಕೊತಾನೆ, ಎಲ್ಲಾ ರಿಪೋರ್ಟ್ಗಳು ಕೊಡ್ತಾರೆ ಸರ್. ಒಬ್ಬ ಮನುಷ್ಯ ಏನೋ ಬಂದು ಕೇಳ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ಸಮಾಧಾನವಾಗಿ ಉತ್ತರ ಕೊಡ್ಬೇಕಲ್ಲ. ದೊಡ್ಡ ಪಾಳೆಗಾರರು ಇವರೆಲ್ಲ. ಹಂಗಂದ್ರೆ ಪಿಡಿಒಗಳೆಲ್ಲ ಪಾಳೆಗಾರರ ಆಗ್ಬಿಟ್ಟವ್ರೆ. ಇಲ್ಲಾಂದ್ರೆ ಅವ್ರನ್ನ ಎದುರಿಸ್ಬೇಕ ಬಂದಿದ್ದೇವೆ ನಾವಿಲ್ಲಿ. ಪ್ರತಿ ಪಂಚಾಯತಿ ನೋಡಿ, ಕರ್ನಾಟಕದಲ್ಲಿ 6,000 ಗ್ರಾಮಗಳಿದೆ. 6,000 ಗ್ರಾಮಗಳಲ್ಲೂ ಹಗಲು ದೀಪ ಉರಿತಾ ಇದೆ. ಒಂದು ಗ್ರಾಮಕ್ಕೆ ಹಗಲು ದೀಪ ಉರಿಯೋದ್ರಿಂದ 5,000 ರೂಪಾಯಿ ಅಂತ ಎತ್ತಿಡಿ ನೀವು. ನಷ್ಟ ಎಷ್ಟಾಯ್ತು 6,000 ಗ್ರಾಮಕ್ಕೆ? ನಮ್ಮ ಕಡೆ ನಮ್ಮೂರಲ್ಲಿ ಒಂದೇ ಆಫ್ ಆಗುತ್ತೆ. ಎಲ್ಲ ಒಂದ್ ಕಡೆ ಆಫ್ ಆಗುತ್ತೆ ಸರ್. ಯಾವತ್ತೋ ಒಂದಿನ ಆಫ್ ಮಾಡ್ತಾರೆ. ನಾವು ಮೆಂಬರ್ ಆಗಿದ್ದಾಗ ಒಂದು ಫುಲ್ ಕಾಲೋನಿ ಹಿಡಿದು ಒಂದು ಪೆಟ್ಟಿಗೆ ಫುಲ್ ಆಫ್ ಆಗುತ್ತೆ. ಬೇರೆದು ಬೇರೆ ಇನ್ನೊಂದು ಅಲ್ವಾ? ಇವಾಗ ನಿಮ್ ಮುಂದೆ ನಾನೇ ತಪ್ಪು ಹೇಳ್ತಾ ಇದ್ದೀನ ನಾವೇ ಮಾಡ್ಸಿದ್ವಿ ಅಲ್ವಾ? ಇವಾಗ ಇನ್ನ ಬೇರೆ ಬೇರೆ ಕಡೆ ಎಲ್ಲ ಕಡೆ ಉರಿತಾ ಇದೆ. ಲಾಸ್ ಯಾರಿಗೆ ಸರ್? ನಾವ್ ಯೋಚನೆ ಮಾಡ್ಬೇಕಲ್ಲ ಇದನ್ನ. ನಮ್ದು ಆಫ್ ಆಗ್ತೈತೆ ಒಂದ್ ಸೈಡ್. ಈಗ ನಾವು ಇವರೇ ಇದ್ದಾಗೆ ಮಾಡ್ಕೊಟ್ಟಿದ್ ನಮ್ಗೆ ಪಿಡಿಒ ಇದ್ದ ನಮ್ಮ ಹಾಸ್ಪಿಟಲ್ ಅಲ್ಲಿ. ಇವಾಗ ಸಾಹೇಬ್ರೆ, ನಾನು ನಿಮ್ಮ ಮುಂದೆನೆ, ನೀವು ಒಬ್ಬ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ, ನಿಮ್ಮ ಪಿಡಿಒ ನಡ್ಕೊತಿರೋ ರೀತಿ ಸರಿ ಇದೆಯಾ? ಅವ್ರು ಏನಾರು ಕೊಡ್ಲಿ, ರಿಪೋರ್ಟ್ ಆರು ಕೊಡ್ಲಿ, ಏನಾರು ಕೊಡ್ಲಿ, ಒಬ್ಬ ಜವಾಬ್ದಾರಿತ ಪ್ರಜೆಯಾಗಿ ಬಂದಿದ್ದೀನಿ ನಾನು ಇಲ್ಲಿ. ಇದು ಸರಿನಾ? ಇದು ಮಾತಾಡುವ ಪರಿನಾ? ಈ ದರ್ಪ ದುರಂಕಾರ ಪ್ರಜೆಗಳ ಮುಂದೆ ತೋರಿಸಬಾರ್ದು ಸರ್. ನಾನು ಅಷ್ಟೇ ಕೇಳ್ತಾ ಇರೋದು. ನೀವು ಸರ್ಕಾರಿ ಅಧಿಕಾರಿ, ನೀವು ಸಾರ್ವಜನಿಕರಿಗೆ ಉತ್ತರ ಕೊಡಬೇಕು, ಅದು ನಿಮ್ಮ ಜವಾಬ್ದಾರಿ. ಅದನ್ನ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ಇದು ತಪ್ಪು. ಚುನಾಯಿತ ಪ್ರತಿನಿಧಿ ಆಗಿರ್ಬೋದು, ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಈ ದೇಶದ ಪ್ರಜೆಗೆ ಉತ್ತರ ಕೊಡುವ ಆದ್ಯ ಕರ್ತವ್ಯ ಅವ್ರದ್ದು. ಕೊಡ್ಬೇಕು. ನಾವೇನೋ ಅವ್ರ ಆಸ್ತಿ ಕೇಳಲಿಲ್ಲ, ಅವ್ರ ಹತ್ರ ಹಣ ಕೇಳಲಿಲ್ಲ. ಇದು ನೋಡಿ, ಇದು ಪಂಚಾಯತಿ ಪರಿಸ್ಥಿತಿ. ನೀವೇ ಒಪ್ಕೋತೀರಾ? ಗ್ರಾಮ ಪಂಚಾಯತಿ ಸದಸ್ಯರುಗಳು ಅಮ್ಮನ ಬೈಯೋದಲ್ಲ ಸ್ವಾಮಿ, ಇದು ನೀವು ಒಪ್ತೀರಾ? ಕೋಟೆ, ನಾವು ಇವತ್ತು PD ಕೋಟೆ ಅನ್ನುವ ಒಂದು ಗ್ರಾಮ ಪಂಚಾಯತಿಲಿ ಇದೀವಿ. ಗ್ರಾಮ ಪಂಚಾಯತಿ ಹಣೆಬರ ಇದು. ಇಲ್ಲಿಯ ಅಧಿಕಾರಿ ವಿವೇಕ್ ಅಂತ. ಆ ಮನುಷ್ಯ ಮಾತಾಡ್ಸಿದ್ರೆ ಕೆಲಸ ಇದ್ದಾರ್ರಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ. ಇದು ಒಬ್ಬ ಸರ್ಕಾರಿ ಅಧಿಕಾರಿ ನಡ್ಕೊಳ್ಳುವ ರೀತಿ ಇದು. ಇದೇನು PD ಕೋಟೆ ಈ ಪರಿಸ್ಥಿತಿಲಿ ಇದೆ. ಕೇಳುವ ಪ್ರಶ್ನೆಗೆ ಉತ್ತರ ಕೊಡುವಂತ ಜವಾಬ್ದಾರಿತ ಅಧಿಕಾರಿ ಇವರಲ್ಲ. ಇಂಥವ್ರಿಗೆ ನೀವು ಸಂಬಳ ಕೊಟ್ಟು ಸರ್ಕಾರಗಳು ಇಟ್ಕೊಂಡು ಕೂತಿದ್ದೀರಾ. ಪಂಚಾಯತಿ ಪರಿಸ್ಥಿತಿ ಇದು. ಇಲ್ಲಿ ಕೆಲವೊಂದು ಕಡೆ ಮೋರಿಗಳಿಲ್ಲ, ಸ್ಟ್ರೀಟ್ ಲೈಟ್ಗಳಿಲ್ಲ. ಇವ್ರು ಏನಾದ್ರು ಜೋಬಿಂದ ದುಡ್ಡು ಹಾಕಿ ಕಟ್ಟಿದ್ರೆ ಇವ್ರು ನೋವು ಗೊತ್ತಿರೋದು. ಪುಕ್ಸಟ್ಟೆ ದುಡ್ಡು, ಏನು ಹೇಳೋರಿಲ್ಲ ಕೇಳೋರಿಲ್ಲ, ಮಾಡ್ತಾರೆ. ಎಲ್ಲ ಪಂಚಾಯತಿಗಳಲ್ಲಿ ಹಣೆ ಬರ ಮುಂದುವರಿಸಿ ಇನ್ನು ದೇಶದ ಆರ್ಥಿಕ ಪರಿಸ್ಥಿತಿ ಎಷ್ಟು ಹಾಳು ಮಾಡಿದಿರೋ ಮಾಡಿ. ಎಲ್ಲ ರಾಜಕಾರಣಿಗಳು, ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಒಟ್ಟಲ್ಲಿ ಇವತ್ತು ನಾವು PD ಕೋಟೆಯಲ್ಲಿ ಬಂದಿದ್ವಿ. ಇಲ್ಲಿಯ PDO ದರ್ಪ ಮತ್ತು ದುರಂಕಾರದಿಂದ ಉತ್ತರ ಕೊಡ್ತಾ ಇದ್ದಾರೆ. ಇಂಥ ಅಧಿಕಾರಿಗೆ ಖಂಡಿತವಾಗಲು ಕಠಿಣ ಶಿಕ್ಷೆ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟದ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ನೋಡಿ, ಇದು ನೀರು ಬರ್ತಾ ಇಲ್ಲ ಅಂತ ಇಟ್ಕೊಳ್ಳೋಣ. ಪಂಚಾಯತಿಲಿ ಒಂದು ಸ್ಕೀಮ್ ಇದೆ, ಗೊತ್ತಾ? ಏನ್ ಸ್ಕೀಮ್ ಇದೆ? ಇದು ಏನು ರೀಸ್ಟೋರೇಜ್ ಮಾಡೋದು ಅಥವಾ ಅದನ್ನ ಮಳೆ ನೀರನ್ನ ಕೊಯ್ಲು ಮಾಡೋದು ಇದೆ, ಗೊತ್ತಾ? ಪಂಚಾಯತಿ ಜಾಗ ಇದೆ, ಪಂಚಾಯತಿ ಜಾಗ ಇಲ್ಲ, ಇದು ಜಾಗ ಸಾಲಲ್ಲ ಇದಕ್ಕೆ. ರೋ ಅಷ್ಟಿದೆ. ಮುಂದಿನ ಪೀಳಿಗೆಗೆ ಅದನ್ನ ಏನ್ ಕೊಟ್ಟು ಹೋಗ್ತೀವೋ, ಅದು ಏನಾಗುತ್ತೋ ದೇಶ ದೇವ್ರಿಗೆ ಬಲ್ಲ ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ತೋ 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 ಅಲ್ಲ, ಪಂಚಾಯತಿಲಿರೋ ಒಂದು ಬೋರ್ವೆಲ್ ನೀವು ಅದನ್ನ ಮಳೆ ನೀರನ್ನ ಕೊಯ್ಲು ಮಾಡಿಸಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಏನ್ ಸಾರ್ ಪಾಠ ಹೇಳ್ತೀರಾ? ನೋಡಿ, ನಿಮ್ಮ ಈ ಬಿಲ್ಡಿಂಗ್ ಮೇಲೆ ಬೆಳೆ ನೀರೇ ಸಾಕು ಸರ್. ಅದಕ್ಕೆ ಇಡೀ ನಿಮ್ಮ ಗ್ರಾಮಕ್ಕೆ ನೀರಾಗೋಗ್ಬಿಡ್ತದೆ. ಏನ್ ದುಡ್ಡಿಲ್ವಾ? ದುಡ್ಡು ಕೊಟ್ಟಲ್ವಾ? ಏನ್ ಸರ್ ಇವೆಲ್ಲ? ಅದಕ್ಕೆ ಎಷ್ಟು ಬಂಡವಾಳ ಹಾಕಿದ್ರಿ, ಅದೇನ್ ಬೋರ್ವೆಲ್ ಹಾಕ್ಸಿದ್ರಿ, ಇವತ್ತು ಅದ್ ಏನಿಲ್ಲ ಅಂತ ಹೇಳ್ಬಿಟ್ಟು ನಿಲ್ಸಿದ್ರಲ್ಲ. ನಾಳೆ 4 ಜನಕ್ಕೆ ಏನ್ ಪ್ರೇರಣೆ ಆಗುತ್ತೆ ಪಂಚಾಯತಿ? ಇಂಥ PDO ಇದ್ರೆ ಪಂಚಾಯತಿ ಏನ್ ಪ್ರೇರಣೆ ಆಗಲ್ಲ, ಎಕ್ಕುಟ್ಟು ಹೋಗ್ಬಿಡ್ತದ ಅಷ್ಟೇ. ಇಂಥ PDOಗಳೆಲ್ಲ ಪೀಡೆಗಳು ಇವೆಲ್ಲ PDOಗಳಲ್ಲ ಇವರು. ಹಣೆ ಬರಕ್ಕೆ ಟ್ಯಾಪ್ ಇಲ್ಲ.
ಅಯ್ಯೋ ಅಯ್ಯೋ, ಮನೆಗೆ ಹಂಗೆ PDO. ಇದು ಟ್ರ್ಯಾಕ್ಟ್ರು. ಏನು ಪಂಚಾಯತಿಯೋ ಏನು ಕರ್ಮವೋ, ಪಂಚಾಯತಿ ಒಳಗಡೆನೆ ಟ್ಯಾಪ್ ಇಲ್ಲ, ಇನ್ನು ಊರ ಒಳಗಡೆ ಏನು ಕರ್ಮನೋ. ಅದಕ್ಕೆ ಯಾಕೆ ಇನ್ನು ಮೀಟ್ರ್ಗಳು, ಅವಕ್ಕೊಂದಿಷ್ಟು ಬಂಡವಾಳಗಳು, ಯಾವ ಸರ್ಕಾರಿ ಯೋಜನೆಗಳು, ಯಾವ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಗಳು, ಏನಿದು? $5 ಲಕ್ಷ ಖರ್ಚು ಮಾಡಿ ಇದಕ್ಕೆ ಕಾಂಕ್ರೀಟ್ ಹಾಕ್ಸಿರೋದು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.